ಟಾಯ್ ಪೇ ಚರ್ಚಾ ಗೊತ್ತು, ಪಾನಿ ಪೇ ಚರ್ಚೆ ಗೊತ್ತಾ? ಇದೇ ಆಗಸ್ಟ್ 3ನೇ ತಾರೀಕು ಪಾನಿ ಪೇ ಚರ್ಚಾ ನಡೆಯೋದಿದೆ. ಏನದು ಪಾನಿ ಪೇ ಚರ್ಚಾ? ಯಾವ ಕಾರಣಕ್ಕೆ ಪಾನಿ ಪೇ ಚರ್ಚಾ? ನೋಡೋಣ ಒಳನೋಟದಲ್ಲಿ. ಆ ಕಡೆ ಮೇಕೆದಾಟು ಕಟ್ಟಕ್ ಬಿಡಲ್ಲ ಅಂತ ಗಲಾಟೆ ಮಾಡ್ತಾರೆ, ಈ ಕಡೆ ಬನ್ನಿ ಕುಂತ ಮಾತಾಡೋಣ ಅಂತ ಕರೀತಾರೆ. ಹಿಂಗ್ ಮಾಡಿದ್ರೆ ಏನ್ ಮಾತಾಡಿದ್ರು ಏನ್ ಉಪಯೋಗ? ಇದೆಲ್ಲ ಆಗದಾ ಹೋಗದಾ? ಇವರಿಗೆಲ್ಲ ಮಾಡಕ್ ಕೆಲ್ಸ ಇಲ್ಲ ಅಂತ ಪೇಪರ್ ಓದುತ್ತಾ ಗೊಡಗುತ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ಬಂದಿದೆ ಪೇಪರಲ್ಲಿ? ಅದ್ ಯಾರಿಗೆ ಕೆಲ್ಸ ಇಲ್ಲ? ಕುಂತ ಮಾತಾಡೋಣ ಅಂತ ಯಾರಾದ್ರೂ ಕರೆದ್ರೆ ನಿಮ್ಗೇನ್ ಪ್ರಾಬ್ಲಮ್ಮು ಅಂತ ಕೆಣಕಿದಾಗ ಬಾಯ್ ಬಿಟ್ರು ನೋಡಿ ಮಾತುಕತೆಯ ಕತೆ. ವಿಷಯ ಏನಪ್ಪಾ ಅಂದ್ರೆ, ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬರೋ ಆಗಸ್ಟ್ 3ನೇ ತಾರೀಕು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಯಾಕಂದ್ರೆ ಕಾವೇರಿ ವಿಚಾರದ ಬಗ್ಗೆ ಮಾತಾಡಕ್ಕೆ. ಇದೆಲ್ಲ ಹೆಂಗಾಯ್ತು ಅಂದ್ರೆ, ವಿಧಾನಸೌಧದ 3ನೇ ಮಹಡಿಯ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ, ಸಿಎಂ ಆದಾಗ ಡೆಲ್ಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು. ಆಗ್ಲೇ ಅವರು ಮೇಕೆದಾಟು ಯೋಜನೆ ವಿಷಯ ಪ್ರಸ್ತಾಪ ಮಾಡಿ, ಮೇಕೆದಾಟು ಡ್ಯಾಮ್ ಆದ್ರೆ ತಮಿಳುನಾಡಿಗೆ ಬಹಳ ಹೆಲ್ಪ್ ಆಗುತ್ತೆ, ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೆ ಈ ಮಾತುಕತೆಯ ಮೂಲ ತಳಹದಿ ಅನ್ನೋದು ವಿಧಾನಸೌಧದ ಮೂಲಗಳ ವರದಿ. ಅತ್ತ ತಮಿಳುನಾಡಿನ ಪೋರ್ಟ್ ಸೈಂಟ್ ಜಾರ್ಜ್ನಲ್ಲಿರೋ ಸಿಎಂ ಕಚೇರಿ ಮೂಲಗಳ ಪ್ರಕಾರ, ಸಿಎಂ ಆದಾಗಿನಿಂದ ವಿಜಯ್ಗೆ ದೊಡ್ಡದಾಗಿ ಬಾಧಿಸ್ತಾ ಇರೋ ವಿಷಯ ಅಂದ್ರೆ ಅದು ಕಾವೇರಿ. ತಮಿಳುನಾಡಿನ ರಾಜಕೀಯ ಪಕ್ಷಗಳು ಇಷ್ಟು ವರ್ಷ ಕಾವೇರಿ ಅಂದ ಕೂಡಲೇ ಎಲ್ಲಾ ಮರೆತು ಒಟ್ಟಾಗ್ತಿದ್ರು. ಆದ್ರೆ ಈ ಬಾರಿ ಹಂಗಾಗಿಲ್ಲ. ಅಲ್ಲೇ ಕೆಲವು ರಾಜಕೀಯ ಪಕ್ಷಗಳು ಸಿಎಂ ವಿಜಯ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಸಾಲದಕ್ಕೆ ಇದ್ದ ತಮಿಳುನಾಡಿನ ಅಧಿಕಾರಿಗಳು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೇಲೆ ಎಷ್ಟೇ ಒತ್ತಡ ಹಾಕಿದ್ರೂ ಕರ್ನಾಟಕದಿಂದ ನೀರು ಪಡೆಯೋಕ್ ಆಗಿಲ್ಲ. ಸೊ ಒಂದೆಡೆ ರಾಜಕೀಯ ಒತ್ತಡ, ಇನ್ನೊಂದೆಡೆ ರೈತರ ಒತ್ತಡ ತೀವ್ರವಾಗಿದೆ. ಅದಕ್ಕೆ ಈಗ ತಮಿಳುನಾಡು ಸಿಎಂ ವಿಜಯ್ ಏನಾದ್ರೂ ಮಾಡ್ತಿದ್ದೀನಿ ಅಂತ ತೋರಿಸಲೇಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ತಮಿಳುನಾಡಿನ ಜನನಾಯಕನ್ ಆಪ್ತ ಮೂಲಗಳ ಖಚಿತ ಮಾಹಿತಿ. ತಮಿಳುನಾಡಿನ ಉನ್ನತ ಮೂಲಗಳ ಪ್ರಕಾರ ಮಾಹಿತಿ ಏನಪ್ಪಾ ಅಂದ್ರೆ, ಆ ಕಡೆ ತಮಿಳುನಾಡಲ್ಲಿ ಈ ಮೇಕೆದಾಟು ಹಾಗೂ ಕಾವೇರಿ ನೀರೇ ಈಗ ದೊಡ್ಡ ಪೊಲಿಟಿಕಲ್ ಇಶ್ಯೂ ಆಗಿದೆ. ಕರ್ನಾಟಕದಲ್ಲಿ ಹೇಗೆ ಬೆಳೆಗೆ ನೀರು ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೋ, ಅದೇ ರೀತಿ ಅಲ್ಲಿ ತಮಿಳುನಾಡಲ್ಲೂ ಕುರುವೈ ಬೆಳೆಗೆ ನೀರು ಕೊಡಿ ಅಂತ ರೈತರು ಒತ್ತಡ ಹೇರ್ತಿದ್ದಾರೆ. ಇಂಥ ಹೊತ್ತಲ್ಲಿ ತಾನು ಏನೂ ಮಾಡದೆ ಸುಮ್ಮನೆ ಕೂತಿಲ್ಲ ಅಂತ ತೋರಿಸೋಕೆ ರೆಡಿ ಆದ ಹಾಗೆ ಉಭಯ ರಾಜ್ಯಗಳ ಸಿಎಂಗಳು ಈ ಸಭೆ ನಡೆಸೋಕೆ ಸಿದ್ಧರಾಗಿದ್ದಾರೆ ಅನ್ನೋದು ಉನ್ನತ ಮೂಲಗಳ ಕೊಟ್ಟ ಲೇಟೆಸ್ಟ್ ಇನ್ಫಾರ್ಮೇಶನ್. ಇನ್ನು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಮೂಲಗಳ ಪ್ರಕಾರ ಆಗಸ್ಟ್ 3ನೇ ತಾರೀಕು ನಡೆಯೋ ಸಭೆಯಿಂದ ಏನೋ ಶತಮಾನದ ಸಮಸ್ಯೆ ಬಗೆಹರದೇ ಬಿಡುತ್ತೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಏನೂ ಇಲ್ವಂತೆ. ಆದರೆ ಕೊನೆ ಪಕ್ಷ ಈ ಮೇಕೆದಾಟು ಯೋಜನೆಗೆ ಅಡ್ಡಿ ಮಾಡದಂತೆ ಕನ್ವಿನ್ಸ್ ಮಾಡಿದ್ರೆ ಸಾಕು ಅನ್ನೋ ಗುರಿ ಇಟ್ಕೊಂಡು ಸಭೆ ಮಾಡೋಕೆ ರೆಡಿ ಆಗಿದ್ದಾರೆ ಅನ್ನೋದು ಅದೇ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.